ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಟು ಪೆಂಗ್ವಿನ್ಸ್. ಇವಾಗ ನಾವು ಜಿಮ್ಗೆ ಹೋಗ್ತಾ ಇದ್ದೀರಿ. ಎಸ್, ಜಿಮ್ಗೆ ಆಲ್ರೆಡಿ ಜಾಯ್ನ್ ಆಗಿ 1 ವೀಕ್ ಆಗಿದೆ. ವಾರ್ಮ್ ಅಪ್, ಬಾಡಿಗೆ ಸ್ವಲ್ಪ ರಿಕವರಿ ನೀಡೆಡ್ ಇತ್ತು, ಪಿಕಪ್ ನೀಡೆಡ್ ಇತ್ತು. ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರಲಿಲ್ಲ. ಇವತ್ತು ಶೂಟ್ ಮಾಡೋಣ ಅಂದ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೀವಿ. ಜಿಮ್ ಮುಗಿಸ್ಕೊಂಡು ಅಲ್ಲಿಂದ ಮೊಟ್ಟೆ ಬೇಕು, ಮೊಟ್ಟೆ ತಗೊತೀವಿ, ಚಿಕನ್ ತಗೊತೀವಿ, ಏನೇನೋ ಕೆಲಸಗಳೈತೆ ಸಣ್ಣ ಪುಟ್ಟ. ಇವತ್ತು ಮುಗಿಸ್ಕೊಂಡು ಹೊಸ ಮೈಕಪ್ಪ, ಇನ್ಮೇಲೆ ವಾಯ್ಸು ಅದು ಹಿಡ್ಕೊಂಡು ಆಟ ಆಡೋ ನೆಸೆಸಿಟಿನೇ ಇಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ವ್ಲಾಗ್ ಮಾಡೋಕ್ಕೆ. ಜಸ್ಟ್ ಬಿಕಾಸ್ ನಮ್ಮ ಹತ್ರ ಮೈಕ್ ಐತಿ, ಇವಾಗ ಟೆನ್ಷನ್ ಇಲ್ಲ ಅಂದ್ಬಿಟ್ಟು. ಯಾವ ಲೆವೆಲ್ ಖುಷಿ ಅಂದರೆ ನಮಗೆ ಆ ಲೆವೆಲ್ ಖುಷಿ. ಇದ್ದೀರ ನಮ್ಮ ಹತ್ರ ಮೈಕ್ ಇರಲಿಲ್ಲ, ಇವಾಗ ಮೈಕ್ ಬಂತು. ಆದರೆ ಒಂದೇ ಮೈಕಲ್ಲಿ ಆಟ ಆಡ್ತಾ ಇದ್ವಿ ನಾವು. ವೆಪನ್ಸ್ ಬಂದರೆ ಕೈಗೆ ಗೊತ್ತಲ್ಲ ನಾವು ಹೆಂಗಂತ. ಅವ್ರಿಗೆ ಗೊತ್ತಿಲ್ಲ ನೀನು ಹೆಂಗಂತ. ನೋಡ್ತೀರಾ ಬನ್ನಿ, ವೆಪನ್ಸ್ ಕೈಗೆ ಬಂದರೆ ಹೆಂಗೆ ಆಟ ಆಡ್ತೀನಂತ. ಏನಂತೀರಾ ಸಫರ್ ಅವರೇ? ಸಖತ್ತು ಪವನ್. ನನಗಂತೂ ಏನು ಫೀಲ್ ಗೊತ್ತಾ, ಅದು ಮೈಕ್ ಹಿಡ್ಕೊಂಡು ಒಂದ್ಸತಿ ನನಗೆ ಒಂದ್ಸತಿ ನಿನಗೆ, ಆ ಕೈ ಬಾಧೆ, ಆ ಕ್ಯಾಮ್ರಾ ಹಿಡ್ಕೊಂಡು ಬಾಧೆ, ಆ ಬಾಧೆ ಇಲ್ಲ ಇವಾಗ. ಪೀಸ್ ಆಗೈತಪ್ಪ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗೆ. ಫಸ್ಟು ಜಿಮ್ಮಿಗೆ ಹೋಗೋಣಪ್ಪ, ವರ್ಕೌಟ್ ಮುಗಿಸ್ಕೊಳ್ಳೋಣ. ನಾವು ಇವಾಗ ಬೇಸ್ಮೆಂಟಲ್ಲಿದ್ದೇವೆ, ಧೂಮ ಚಾಲೆ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್. ನಾನು ಇದ್ದೀನಿ ಮಾತಾಡೋಕೆ ಕೊಡ್ರಪ್ಪ. ಇಲ್ಲಿ ಹೊಸ ಮೈಕ್ ಬಂತು. ಇಷ್ಟು ದಿನ ಹಂಗೆ ಒಂದು ಪಕ್ಷ ಹೇಳ್ಬೇಕಂದ್ರೆ ಇರಿಟೇಟ್ ಆಗಿಬಿಡ್ತಾ ಇದ್ದೆ. ಹಿಂಗೆ 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 ಡ್ಯಾನ್ಸ್ ಆಡ್ಕೊಂಡು. ಇವಾಗ ಮೈಕ್ ಸಿಗ್ತಲ್ಲ. ಮೈಕ್ ಸಿಗ್ತಲ್ವಾ, ಮಸ್ತಾಗೆ ವ್ಲಾಗ್ಸ್ ಮಾಡೋಣ, ವಿಡಿಯೋಸು ಎಲ್ಲ ಸೈಕಾಗಿ ಮಾಡ್ತೀನಿ ನಿಮ್ಮಲ್ಲಿಂದ. ಸೈಕಾಗಿ ಮಾಡ್ತಾನೆ ಪವನ್. ಯಾರವನು? ಪವನ್ ಕುಮಾರ್ ಇವರು. ಹೋಗ್ಲಿ ಪರವಾಗಿಲ್ಲ, ಸಫರ್ ಅವರೇ ತಾನೆ, ಬಿಡಿ ಕ್ಷಮಿಸ್ಬಿಡೋಣ ಈ ಸತಿ. ಕ್ಷಮಿಸ್ಬಿಡ್ತೀಯಾ? ಬಾ ಲಿಫ್ಟ್ ಓಪನ್ ಆಯ್ತು. ಆಮೇಲೆ ಬಿಟ್ಟು ಹೋಗ್ಬಿಡ್ತೀಯಾ? ಇಲ್ಲಾಂದ್ರೆ ಸರಿ ಬಾ, ಒಳಗಡೆ ಹೋಗಿ ನೋಡೋಣ. ಸೊ ಜಿಮ್ಮಿಗೆ ಬಂದಾಯ್ತು. ಲಾಗಿಯಲ್ಲಿ ಕುತ್ಕೊಂಡು ಶೂ ಹಾಕೊಂಡೆ ಹೋಗೋಣ ಮೇಲೆ. ಹೋಗಿ ವಾಮಪ್ ಎಲ್ಲ ಮುಚ್ಕೊಂಡೆ ಪುಷ್ ಮಾಡೋಣ ವರ್ಕೌಟ್ಸ್. ಇವತ್ತು ಸೈಕಾಗಿ ವರ್ಕೌಟ್ ಮಾಡಬೇಕು ಅಂತ. ನಿನ್ನೆ ವರ್ಕೌಟ್ ಮಾಡಿದ್ದು ಸ್ಯಾಟಿಸ್ಫೈ ಆಗಿಲ್ಲ ನನಗಂತೂ. ಇವತ್ತು ಫುಲ್ ಬ್ಲಾಸ್ಟ್ ಅನ್ಕೊಳ್ಳಿ. ಇಲ್ಲ, ಯಾಕಂದರೆ ನಾವು ಲೇಟಾಗಿ ಬಂದ್ವಿ, ಜಿಮ್ ಕ್ಲೋಸಿಂಗ್ ಟೈಮಲ್ಲಿ ಬಂದ್ವಿ ನಾವು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಬನ್ನಿ ನಿಮ್ಗೊಂದು ವಿಷಯ ತೋರಿಸ್ತೀನಿ. ಲಾಕರ್ ಐತೆ ನಮ್ಮದು. ಲಾಕರಲ್ಲಿ ಶೂಸು ಹೆಂಗೆ ಐತೆ ಇಟ್ಕೊಂಡು, ಶೂಸು, ಬ್ಯಾಗು, ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ಧೂಮ ಶಾಲೆ ಅನ್ನೋದು. ಇದು ಒಂದು ಪೌಚ್ ಇಟ್ಕೊತೀನಿ. ಆಮೇಲೆ ಮುಗಿತಾ ನಿಂದು? ಮುಗೀತು. ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಲಾಕರ್ಸು. ಈ ಜಿಮ್ಮದು ಲಾಕರ್ಸ್ ಇಲ್ಲಿದೆ. ಮಸ್ತಾಗಿದೆ ಇಲ್ಲಿ ಲಾಕರ್ಸು, ಬಟ್ ಏನೂ ಪರ್ಸ್ನಲ್ ಆಗಿಲ್ಲ. ಯಾರು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಓಪಮ್ಮ, ಇದು ಲಾಕರ್ ಝೋನ್. ಇದು ಎಸ್, ಚೆನ್ನಾಗಿದೆ. ಜಿಮ್ ಅಂತೂ ಇಷ್ಟ ಆಯ್ತು ನನಗೆ. ಮೊನ್ನೆ ಜಸ್ಟ್ ವರ್ಕೌಟ್ ಮಾಡಿದಂತ ನನಗಂತೂ ಸಿಕ್ಕಾಪಟ್ಟೆ ನೋಡ್ತೈತೆ. ನಾನು ಹಿಂದೆ ತುಂಬ ಗ್ಯಾಪ್ ಬಂತಲ್ಲ, 3 ಮಂತ್ಸ್ 4 ಮಂತ್ ಫ್ಲೋ ಬಂದಿಲ್ಲ ಕರೆಕ್ಟಾಗಿ. ಮತ್ತೆ ಸ್ಟಾರ್ಟ್ ಆಗಿದ್ದಕ್ಕೆ ಜಸ್ಟ್ ಟೆಕ್ಸಸ್ ಮಾಡಿದೆ. ಹೆವಿ ನೋಡ್ತೈತೆ ಬಂತು. ನಾನು ರಿಕವರ್ ಆಗಿ ಬಂದು. ನಿಮ್ಮ ಸಫರ್ ಅವರೇ? ನಂಗೆ ಓಕೆ, ಬೆಟರಾ? ಫುಲ್ ಪ್ರೊಡಕ್ಷನ್ ಮಾಡ್ತಿದ್ರೆ ನೋಡ್ತೈತೆ. ಫುಲ್ ಜಸ್ಟ್ ನೋಡ್ತೈತೆ ನಮ್ಮದು. ಸಿಕ್ಕಾಪಟ್ಟೆ ನೋಡ್ತೈತೆ ಸಫರ್ ಅವರೇ. ಓ ಮಾಡ್ತಿದ್ದೆ. ಜಸ್ಟ್ ಕಂಪ್ಲೇಸ್ ಆಗ್ತಿಲ್ಲ ಹತ್ರ ಕ್ಲೋಸ್ ಆಗ್ತದೆ. ಹಿಂಗೆ ಮಾಡ್ತಿರಲ್ಲ. ಅಲ್ಲ ಏನು ವರ್ಕೌಟ್ ಇವತ್ತು? ಬ್ಯಾಕ್ ಬ್ಯಾಕ್ ಮಾತ್ರ? ಬೈಸೆಪ್ಸ್. ಬೈಸೆಪ್ಸಾ? ಓಕೆ.
ಡೆಕೋರೇಷನ್ ಇವಾಗ ತಾನೇ ವರ್ಕೌಟ್ಸ್ ಮುಗಿಸಿದ್ವಿ. ಪವನ್ ಅವರು ಬಂದ್ಬಿಟ್ಟು ಟಯರ್ಡ್ ಆಗ್ಬಿಟ್ಟೆ ನಾನು. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ ಇಬ್ಬರು ಅಂತೂ ನಾವು. ಯಾಕಂದರೆ ಇವತ್ತು ಮೀಲ್ಸ್ ಪ್ರಾಪರಾಗಿ ಫಿನಿಶ್ ಮಾಡಿರಲಿಲ್ಲ. ಅದಕ್ಕಾಗಿ ನಮಗೆ ತುಂಬ ಬೇಗ ಟಯರ್ಡ್ ಆಗೋಯ್ತು. ಸೊ ಬಟ್ ನಾವು ಸುಮ್ಮನೆ ಅಂತ ಮನೇಲಿ ಕೂತ್ಕೊಂಡಿಲ್ಲ, ಏನೋ ಒಂದು ಮಾಡಿ ವೆಯ್ಟ್ ಪುಷ್ ಮಾಡಿದ್ದೀವಿ. ವೆಯ್ಟ್ಸ್ ಇವತ್ತು ಸ್ಯಾಟಿಸ್ಫೈ ಆಗಿಲ್ಲ ಇಬ್ಬರಿಗೂ ಇವತ್ತು ವರ್ಕೌಟ್ಸು. ಬಟ್ ಸ್ಟಿಲ್ ವಿತೌಟ್ ಎನರ್ಜಿ ಒಂದು ಮಾಡಬೇಕಂದ್ರೆ ತುಂಬ ಕಷ್ಟ ಅದು. ಬಿಡು ಏನೋ ಒಂದು ಮಾಡಿದ್ದೇವೆ. ಬಟ್ ಏನಂದರೆ ಮನೇಲಿ ಕೂರಿಲ್ಲ, ಅದೇ ಖುಷಿ ನನಗೆ. ಅಟ್ಲೀಸ್ಟ್ ಬಂದ್ವಿ, ಏನೋ ಒಂದು ಅಟ್ಲೀಸ್ಟ್ ವಾರ್ಮ್ ಅಪ್ ಆದರೂ ಮುಗಿಸಿದ್ವಿ ಅನ್ನೋ ಥರ ಖುಷಿ ನನಗೆ. ವಾರ್ಮ್ ಅಪ್ ಮಾಡಿದ್ವಿ, ವರ್ಕೌಟ್ಸ್ ಮಾಡಿದ್ವಿ. ಸೊ ನಾನೇನು ಮಾಡ್ತೀನಿ ಅಂದರೆ ಇವತ್ತು ಬರೀ ವಾರ್ಮ್ ಅಪ್ ಮಾತ್ರ ನಿಮ್ಗೆ ಶೂಟ್ ಮಾಡಿ ತೋರಿಸ್ಬೋದು ವಿಡಿಯೋಲ್ಲಿ. ವರ್ಕೌಟ್ಸ್ ಎಲ್ಲ ನಾಳೆಯಿಂದ ನಾನು ನಿಮಗೆ ಸ್ಟಾರ್ಟ್ ಮಾಡೋದು ನಿಮಗೆ ಫುಲ್ ಬ್ರೀಫಾಗಿ ತೋರಿಸ್ತೀನಿ. ನನ್ನ ಪ್ಲ್ಯಾನ್ಸ್ ಹೆಂಗಿರುತ್ತೆ, ನನ್ನ ಸ್ಟೈಲಲ್ಲಿ ವರ್ಕೌಟ್ಸ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು ಸ್ವಲ್ಪ ಫುಡ್ ಆರ್ಡರ್ ಮಾಡಿದ್ದೀವಿ. ಫುಡ್ ಆರ್ಡರ್ ಮಾಡಿದ್ದೀರಿ. ಹಶು ತಡೆಯೋಕ್ಕಾಗ್ತಲ್ಲ, ತಲೆ ಸುತ್ತೋ ಥರ ಆಗ್ತೈತೆ. ಅದಕ್ಕೆ ತಿನ್ನೋದು ಇಂಪಾರ್ಟೆಂಟ್ ಅಪ್ಪ. ಸೆಟ್ ಆಗಿ ಈಚ್ ಆ್ಯಂಡ್ ಎವ್ರಿ ಸೆಟ್ ಆಗಿದ ತಕ್ಷಣ ನನಗಂತೂ ಫುಲ್ ಕಣ್ಣೆಲ್ಲ ಬ್ಲರ್ ಕಾಣಿಸ್ತೈತೆ. ಜನನೇ ಕಾಣಿಸ್ತಾಯಿಲ್ಲ, ಅಲ್ಲೆಲ್ಲ ವೈಟ್ ಕಾಣಿಸ್ತಾ ಇದ್ದಾರೆ. ಸರಿ ತಿನ್ಬಿಟ್ಟು ಹೋಗೋಣ ಅಂತ. 3 months 4 months ಅಪ್ಲೋ ಇದ್ದಿಲ್ಲ ನಮ್ಮಿಬ್ಬರಿಗೂ, ಇವ್ರಿಗೂ ಅಷ್ಟೇ ನಮಗೂ ಅಷ್ಟೇ. ಇವಾಗ ತಾನ ಸ್ಲೋ ಸ್ಟಾರ್ಟ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ಫಾರ್ಮಲ್ಲಿ ಬರ್ತೀರಿ ನಂದು 1 monthಲ್ಲಿ. ಏನಂತೀರಾ ಸಫರ್ ಅವರೇ? ಖಂಡಿತ ಫಾರ್ಮಲ್ಲಿ ಬರ್ತೀವಿ. ಫುಡ್ ಆರ್ಡರ್ ಮಾಡಿದ್ದೀವಿ, ಗುವಾ ತಿಂತೀವಿ. ಇವಾಗ ಸ್ವಲ್ಪ ಟೈಮ್ ಆಗ್ತೈತೆ. ಸಫರ್ ಅವರೇ ಹೆಂಗಿತ್ತು ನಿಮ್ಮ ದಿನ ಇವತ್ತು? ನನ್ನ ದಿನ ಹೆಂಗಿತ್ತು ಲೇಸಿ ಆಗಿತ್ತಪ್ಪ. ಯಾಕೋ ಸಿಕ್ಕಾಪಟ್ಟೆ ಲೇಸಿ ಆಗೋಯ್ತು ನಂದು ಇವತ್ತು. ನಾನಂತೂ ಫುಲ್ ಖುಷಿಯಪ್ಪ ಇವತ್ತು. ನಂದು ಟ್ರೈನಿಂಗ್ ಮುಗೀತು ಇವತ್ತು. ಟ್ರೈನಿಂಗ್ ಮುಗೀತು. ಹಾರ್ಡ್ಲಿ ಹೌದಲ್ವಾ? ಕಂಗ್ರ್ಯಾಟ್ಸ್. ಪವನ್ ಅವರು ಇವಾಗ ಲೀಗಲ್ ಅಲ್ಲ, ಮುಂಚೆನೂ ಲೀಗಲ್ಲೇ ಇದ್ದ. ಸರ್ಟಿಫಿಕೇಷನ್ ಮಾಡಿದ್ರೆ ಇದೇನಂದ್ರೆ ಅದಕ್ಕೆ ಅಡ್ವಾನ್ಸ್ ಮುಂಚೆ ಪ್ರೋಟೋನಲ್ಲಿ ಮಾಡಿದ್ದೆ. ಇವಾಗ ಕಲ್ಟ್ ಕಡೆಯಿಂದನೇ ನನಗೆ ಅಫಿಷಿಯಲ್ ಆಗಿ ಸರ್ಟಿಫಿಕೇಟ್ ಬರ್ತೈತೆ, ಪರ್ಸನಲ್ ಟ್ರೈನರು. ಸೊ ಅದಕ್ಕೆ ಇವತ್ತು ನಾನು ಫುಲ್ ಸ್ಯಾಟಿಸ್ಫೈ ಆಗಿದ್ದೀನಪ್ಪ. ವರ್ಕೌಟ್ಸಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾನು ಕೆಲಸದಲ್ಲಿ ಸ್ಯಾಟಿಸ್ಫೈ ಆಗಿದ್ದೀನಿ. ಹೌದು, ನಂಗಂತೂ ಫುಲ್ ಖುಷಿ. ಹೌದು, ಸಫರ್ ಅವ್ರಿಗೂ ಅಷ್ಟೇ. ಸರಿ, ಆರ್ಡರ್ ಬಂತು. ಏನೇನು ಆರ್ಡರ್ ಮಾಡಿದ್ವಿ ಅಂದರೆ ಪವನ್ನು ಪನ್ನೀರ್ ಸ್ಯಾಂಡ್ವಿಚ್ಚು, ಸ್ಪ್ರೌಟ್ಸು, ಆಮೇಲೆ ಸಮ್ ಫ್ರೂಟ್ ಜ್ಯೂಸು ಏನೋ ಮಾಡಿದ್ದಾರೆ. ಅದೇ ನೋಡೋಣ. ನಮಗೆ ಟೈಮ್ ಸಿಗ್ತಾ ಇಲ್ಲ. ನಂದು ಎಲ್ಲಿ ಇವಾಗ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಆಗೈತೆ. ಆನ್ಲೈನ್ ಟ್ರೈನಿಂಗು, ಆಫ್ಲೈನ್ ಟ್ರೈನಿಂಗ್ ಎಲ್ಲ ಇಂಥ ಥರ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಮಾಡ್ತಾಯಿದ್ದೀನಿ. ವೀಕಿಗೆ ಅಟ್ಲೀಸ್ಟ್ 3 to 4 ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು. ಏನು ಸಫರ್ ಅವರೇ? ಇದು ಬಂದ್ಬಿಟ್ಟು ಪನ್ನೀರ್ ಸ್ಯಾಂಡ್ವಿಚ್. ತೊಗೊಂಡು ಬಂದು ಬನಾನಾ ವಿತ್ ಪೀನಟ್ ಬಟರ್ ಸ್ಯಾಂಡ್ವಿಚ್ಚು. ಇದು ಪನ್ನೀರ್ ಸ್ಯಾಂಡ್ವಿಚ್. ಹಲೋ ಸಫರ್ ಅವರೇ, ಹೆಂಗೈತೆ ಇದು? ಚೆನ್ನಾಗಿದೆ, ಮಸ್ತಾಗಿದೆ. ಹೌದು, ಇದಂತೂ ನಮ್ಗೆ ತುಂಬ ಇಷ್ಟ ಆಯ್ತಪ್ಪ. ಸಾಕಾಗಿದೆ. ಬನಾನಾ ಪೀನಟ್ ಬಟರ್ ವಿತ್ ಬನಾನಾ ಸ್ಯಾಂಡ್ವಿಚ್ ಚೆನ್ನಾಗಿದೆ. ವಿತ್ ಸಾಸ್, ಸ್ವೀಟಿಗೆ ಸಾಸು, ಎಂಥ ಕಾಂಬಿನೇಷನ್ ನೋಡೋದು. ಕಲರ್ ಚಿಕನ್ ಇಸ್ಕೋಬೇಕು. ಚಿಕನ್ನು ಮೊಟ್ಟೆ ಖಾಲಿ ಆಗ್ಬಿಡೈತೆ. ಟ್ರೈ ದಿಸ್. ಸೊ ನನಗೆ ಹೆಂಗಂದರೆ ಜ್ಯೂಸ್ ಕುಡಿಯೋವಾಗ ಇವತ್ತು ಫುಲ್ ಕೂಲಾಗಿರಬೇಕು. ಐಸ್ ಇರಲೇಬೇಕು ಅದರಲ್ಲಿ. ಐಸ್ ಇಲ್ಲ ಅಂದರೆ ನನಗೆ ಆಗಿ ಬರೋಲ್ಲ. ನೀರು ಕುಡಿಯೋದು ಅಷ್ಟೇ, ತುಂಬ ಕೂಲ್ ಮಾಡ್ಕೊಂಡು. ಇದೆ ಸರ್ ಅವರೇ ಅಲ್ವಾ? ಇಷ್ಟು ಚೆನ್ನಾಗೈತೆ ಜ್ಯೂಸ್ ಇವಾಗ? ಇಷ್ಟ ಆಯ್ತು ನನಗೆ. ಜ್ಯೂಸ್ ಕುಡ್ಕೋ. ಇಟ್ಸ್ ಸ್ಪ್ರೌಟ್ ವಾಸ್ ವೆರಿ ಗುಡ್. ಅದಾ ನಾಟ್ ಬ್ಯಾಡ್, ಚೆನ್ನಾಗಿದೆ. ಐ ಲೈಕ್ ಇಟ್. ಹೌ ಮಚ್ ದಿಸ್ ಒನ್? 80 something. 8 rupees. ಟ್ಯಾಕ್ಸ್ ಪೇ ಮಾಡಿದ್ದೀನಿ ನಾನು, ನೆನಪಿರಲಿ ಪವನ. ನಂಗಂತೂ ಟ್ಯಾಕ್ಸ್ ಪೇ ಮಾಡಲೇಬೇಕು ಕೆಲಸ ಮಾಡಿಸ್ಕೊಂಡ್ರೆ. ಮತ್ತೆ ಇವಾಗ ಬಟ್ ಏನಂದರೆ ನನ್ನ ಕೆಲಸ ಹೆವಿ ಪ್ರೊಫೆಷನಲ್ ಆಗಿರತ್ತೆ. ಎಲ್ಲರ ಥರ ನಾನು ಮನ್ಸಲ್ಲಿ ಒಂದು ಇಟ್ಕೊಂಡು ಆಚೆ ಹಿಂಗೆಲ್ಲ ಮಾಡಲ್ಲ. ಪ್ಯೂರಾಗಿ ಮಾಡ್ತೀನಿ ಕೆಲಸ ಮಾಡಿದೆ. ಅದಕ್ಕೆ ಏನೇ ಮಾಡಿದ್ರು ಸಕ್ಸಸ್ ಆಗುತ್ತೆ ಕೆಲಸ. ಮಾಡಿದ್ರೆ ಪ್ಯೂರ್ ಆಗಿ ಮಾಡ್ತಾನೆ, ಮಾಡಿಲ್ಲ ಅಂದರೆ ನಾನು ಮಾಡೋದೇ ಇಲ್ಲ ಮಾಡ್ತಾನೆ. ನನಗೆ ಅಯ್ಯಯ್ಯೋ ಮಾಡ್ತಲ್ವೇ ಅಂತ ಮಕ್ಕಳಾಗುತ್ತೆ. ಸರಿ ಸಫ್ರವ್ರು, ಈ ಬ್ಯಾಗ್ ಹಾಕ್ಕೊಂತೀರಾ ಹಿಂದೆ? ಇವಾಗ ಹೋಗ್ತಾ ಇದ್ದೀವಿ ಚಿಕನ್ ತಗೊಬರೋಕ್ಕೆ. ಚಿಕನ್ ಬಿಕಾಸ್ ಚಿಕನ್ ಇಲ್ಲ ಥರ ನಮಗೆ ಎನರ್ಜಿನೇ ಇಲ್ಲ ವರ್ಕೌಟ್ಸ್ ಮಾಡುವಾಗ. ಎಷ್ಟೇ ಮಾಡಲಿ ಫುಡ್ಡು ಒಂದು ತುಂಬ ಇಂಪಾರ್ಟೆಂಟು ವರ್ಕೌಟ್ಸಲ್ಲಿ. ನನ್ನ ಫುಡ್ಡು ಕಷ್ಟ. ನಿಮ್ಮದೇ ಬುಲೆಟ್ ಅಂತೆ, ಬನ್ನಿ ಹೆಂಗೈತೆ ಸೌಂಡು? ನಿಮ್ಮದೇ ಬುಲೆಟ್ ಅಂತೆ, ಬನ್ನಿ.
ಅಂದರೆ ಶೋರೂಮ್ದೇ ಅದು ಸೈಲೆನ್ಸರ್ ಏನು ಹಾಕ್ಸಿಲ್ಲ ನಾನು, ಹಾಕ್ಸ್ಬೇಕಂತ ಇದ್ದೀನಿ ಹೊಸ ಸೈಲೆನ್ಸರ್. ಧೂಮ ಚಾಲೆ ಸೀದಾ ಚಿಕನ್ಗೆ ಇವಾಗ. ಇಷ್ಕ್ ಮಾಸೂಮ್ ಹೋ ಹಮ್ಕೋ ಮಾಲೂಮ್ ಹೋ. ಧೂಮ ಚಾಲೆ ಓಯ್ ಓಯ್. ಏನ್ ಮಸ್ತು ಫೀಲ್ ಅಲ್ವಾ ಪವನ್? ವರ್ಕೌಟ್ ಮಾಡ್ಬಿಟ್ಟು ಗಾಡಿ ಏನು ಸ್ಯಾಟಿಸ್ಫೈ ಇಲ್ಲ ವರ್ಕೌಟ್ಸ್ ಅಲ್ಲಿ. ಆದ್ರೆ ನಾವು ಬಂದ್ವಿ ಅಲ್ವಾ, ಲೇಸಿನೆಸ್ ಬಿಟ್ಟು ಬಂದ್ವಿ ಅನ್ನೋ ಒಂದು ಖುಷಿ. ಎಷ್ಟೋ ಜನ ಅದು ಬ್ರೇಕ್ ಆಗಲ್ಲ ಅದನ್ನ. ಹೌದು. ಏನ್ ಗೊತ್ತಾ ಸಫರ್ ಅವರೇ, ನೀನು ಅಬ್ಬಬ್ಬ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಸೇಮ್ ಮೇಂಟೆನೆನ್ಸ್. 6 ತಿಂಗಳು 1 ವರ್ಷ ನೀನು ಏನೋ ಜಿಮ್ಗೆ ಸೇರ್ಕೊಂಡೆ ಅಂತ ಜೋಶಲ್ಲಿ ಮಾಡ್ತೀಯಾ ವರ್ಕೌಟ್. 1 ವರ್ಷ ಆದ್ಮೇಲೆ ನೀನು ವರ್ಕೌಟ್ಸ್ ಮಾಡ್ತೀಯ ನೋಡು, ಅದು ಆ್ಯಕ್ಚುಲಿ ಡಿಸಿಪ್ಲಿನ್. ಅದು ಓಕೆ. ನೀನು ತುಂಬ ಆ ಮೂಡೇ ಬರಲ್ಲ, ವರ್ಕೌಟ್ ಮಾಡೋಕ್ಕೆ ಬರಲ್ಲ. ವರ್ಕೌಟ್ಸ್ ಮಾಡಿ 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 ಬೋರ್ ಆಗಿಬಿಡತ್ತೆ. ಮತ್ತೆ 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 ಹೋಗಿ ಮಾಡಬೇಕಾ ವರ್ಕೌಟು ಅನ್ಸತ್ತೆ. ಬಟ್ ಆದರೂ ಕೂಡ ಮಾಡ್ತಾರಲ್ಲ, 1 ವರ್ಷ ಆದಮೇಲೆ 1.5 year ಆದಮೇಲೆ 2 years ಆದಮೇಲೆ ವರ್ಕೌಟ್ಸ್ ಮಾಡ್ತಾರಲ್ಲ, ಅದೇ ಅದು ದೊಡ್ಡದು ಡಿಸಿಪ್ಲಿನ್. ಅದು ಓಕೆ. ಫಸ್ಟ್ 1 ವರ್ಷ ಮೋಟಿವೇಶನ್ ಅನ್ಕೊಳ್ಳಿ, ಏನೋ ಜೋಶಲ್ಲಿ ಎಗರೋದು, ಆಮೇಲೆ ಗೊತ್ತಾಗೋದು ರಿಯಲ್ ಆ್ಯಕ್ಚುಲ್. 1 ವರ್ಷ ಆದಮೇಲೆ ಫಸ್ಟ್ 1 ವರ್ಷಕ್ಕೆ ಏನಂದರೆ ಸ್ವಲ್ಪ ಮಸಲ್ಸ್ ಎಲ್ಲ ಪಂಪ್ ಆಗುತ್ತೆ. ಅದು ಬರೀ ಪಂಪ್ಡ್ ಮಸಲ್ಸ್ ಅಷ್ಟ. ರಿಯಲ್ ಮಸಲ್ಸ್ ಗ್ರೋತ್ ಆಗಬೇಕಂದ್ರೆ 1 ವರ್ಷ ಫುಲ್ಲು 1 ವರ್ಷ ಮುಗಿಸ್ಬೇಕು. 1 ವರ್ಷ ಮುಗಿಸ್ಬಿಟ್ಟು ಆಮೇಲೆ ಸೆಕೆಂಡ್ ಇಯರ್ ನೀವು ಸ್ಟಾರ್ಟ್ ಮಾಡ್ತಾರಲ್ಲ ವರ್ಕೌಟು, ನಿಂಗೆ ಹೆಂಗಿರೋದು ಗೊತ್ತಾ ಆ ಸ್ಟೇಜು? ನಿಮಗೆ ವರ್ಕೌಟ್ಸ್ ಫುಲ್ ಮಾಡ್ತೀಯ, 100% ಬೆಸ್ಟ್ ಕೊಡ್ತೀಯ, ಮಸಲ್ ಗ್ರೋತ್ ಆಗಲ್ಲ. ಏನಪ್ಪ ಅಷ್ಟೇ ಸಿಗಿದೆ ಅಂತ ನೀನು ನೋಡ್ಕೊತೀಯ. ಅಲ್ಲೇನಂತ ಪ್ರಾಬ್ಲಮ್ಮು ಡಯಟ್. ನನಗೇನು ಗೊತ್ತಾ, ನಾನೇನು 6 packs ಮಾಡ್ತಾ ಇಲ್ಲ. ಐ ಜಸ್ಟ್ ನೀಡ್ ಟು ಫೀಲ್ ಮೈ ಸೆಲ್ಫ್ ಕಾನ್ಫಿಡೆಂಟ್. ಎನರ್ಜಿಗೆ ಏನಾಗಬೇಕು, ನನಗೆ ಡೌನ್ ಎನರ್ಜಿ ಫೀಲ್ ಆಗಬಾರ್ದು. ಇಟ್ಸ್ ಜಸ್ಟ್ ದಟ್. ನಾನು ಶೇಪಲ್ಲಿ ಇದ್ದೀನಿ ಇಲ್ಲ, ಅದು ಇಲ್ಲ ಇಂಪಾರ್ಟೆಂಟ್ ನನಗೆ ನಾನು ಡೈಲಿ ರೊಟೀನಲ್ಲಿ ನಾನು ಟಯರ್ಡ್ ಫೀಲ್ ಮಾಡಬಾರ್ದು. ನಾನು 8 hour 10 hour 12 hour ಕೆಲಸ ಮಾಡಿದ್ರು ನಾನು ಎನರ್ಜಿ ಫೀಲ್ ಮಾಡಬೇಕಷ್ಟೇ. ನಂಗೆ ಚಿಕನ್ನು ಬಂದ್ಬಿಟ್ಟು ಯಾ ಚಿಕನ್ ಹೇ ಕಿ ಖತಮ್ ಹೋಗ 3 kg ಡಾಲ್ಯೋ. ಮೊಟ್ಟೆ ತಗೊಂಡಾಯ್ತು, ಚಿಕನ್ ಎಲ್ಲ ಇಸ್ಕೊಂಡಾಯ್ತು. ಸೊ 3 kg ಚಿಕನ್ ಇಸ್ಕೊಂಡಾಯ್ತು, ಮತ್ತು ಮೊಟ್ಟೆ 2 tray ಇಸ್ಕೊಂಡಾಯ್ತು. ಅಂದರೆ ಮುಂಚೆ ಥರ ಮತ್ತೆ ಆ ಫಾರ್ಮ್ ಬರಬೇಕಂತ ಫುಲ್ ಇವಾಗ ಫಿಕ್ಸ್ ಆಗಿದ್ದೀರಿ ಮೈಂಡಲ್ಲಿ. ಸ್ಟ್ರಿಕ್ಟ್ ಡಯಟ್ ಎಲ್ಲ ಖಂಡಿತ ಫಾಲೋ ಮಾಡಬೇಕಂತ ಶೇರ್ ಮಾಡ್ತೀನಿ. ಡಯಟ್ ಎಲ್ಲ ಅಂದರೆ ನಾವು ಏನೇನು ತಿಂತೀರಂತ ನಿಮ್ಗೆ ತೋರಿಸ್ತೀರಿ ನೆಕ್ಸ್ಟ್ ವ್ಲಾಗಲ್ಲೆಲ್ಲ. ಓಕೆ. ಸೊ ಇನ್ನೇನು ವ್ಲಾಗ್ ಮುಗಿತಾ ಬಂತು. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗೋಣ ನಾವು ಹೊಸ ವೀಡಿಯೋಲಿ. ಓಕೆ, ಬಾಯ್.